ಹಲೋ ಹಾಯ್, ನಾಗವೇಣಿ ಆಂಟಿ ಮಾತಾಡಿಸ್ತಿದ್ದಾಳೆ. ನಾನು ಊರಿಗೆ ಹೋಗಿದ್ದೆ, ಈಗ ತಾನೇ ಬಂದೆ. ಬೆಳಗ್ಗೆ ಹೋಗಿದ್ದೆ, ಈಗ ಬಂದೆ. ಅದೇ 2 ಪಪ್ಪಾಯ ತಿಂದಿದ್ದೀನಿ. ಹೊಟ್ಟೆ ಹಸುವಾಗ್ತಿತ್ತಾ, 2 ಪಪ್ಪಾಯ ತಿಂದಿದ್ದೀನಿ. ರೈಸ್ ಮಾಡ್ಕೊಳಕ್ಕೆ ಇದು ಪೇಷನ್ಸ್ ಇಲ್ಲ, ಅದಕ್ಕೋಸ್ಕರನೇ 2 ಪಪ್ಪಾಯ ಒಂದು ಗೆಣಸು ಬೇಯಿಸ್ಕೊಂಡಿದ್ದೀನಿ. ಇದನ್ನು ತಿಂತೀನಿ, ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಮಕ್ಕೊಳ್ತೀನಿ. ಇಷ್ಟೇ ಇವತ್ತಿನ ಆಂಟಿದು ಊಟ. ಏನಂತೀರ? ನನಗಿದಿಷ್ಟ ಹೊಟ್ಟೆ ತುಂಬುತ್ತೆ, ಸಾಕಾಗಿದೆ ನನಗೆ. ಊರಿಗೆ ಹೋಗಿದ್ನಲ್ಲ, ಮೊಮ್ಮಗಳು ನೋಡಿ ಬರೋಕ್ಕೆ ಹೋಗಿದ್ದೆ. ಊರಿಗೆ ಹೋಗಿ ಅಲ್ಲಿ ಅದು ಇದು ಪಾಪನ ಜೊತೆಯಲ್ಲೆಲ್ಲ ತಿಂದು ಬಂದಿದ್ದೀನಿ. ಹೋಗಿದ್ದು ಪಾಪನ ನೋಡಿದ ಖುಷಿಯಲ್ಲೇ ಹೊಟ್ಟೆ ತುಂಬಿತು. ಇನ್ನೂ ಸ್ವಲ್ಪ ಅದು ಇದು ಮಾಡಿ ಹಾಕಿದ್ರು ಸಸಿ, ಎಲ್ಲ ತಿನ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರನೇ ಒಂದು ಗೆಣಸು 3 ಹೋಳು ಮಾಡಿ ಬೇಯಿಸಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಒಂಚೂರು ನೀರು ಚಿಂಕಿಸ್ಬಿಟ್ಟು ಉಪ್ಪಾಕಿ ಬೇಯಿಸಿದ್ದೀನಿ. ಗೆಣಸು 2 ಹೋಳು ಪಪ್ಪಾಯ ತಿಂದಿದ್ದೀನಿ. ನಿಮಗೆ ತಿಂದಿದ್ದು ಸಿಪ್ಪೆ ತೋರಿಸ್ತಾಯಿದ್ದೀನಿ, ಏನು ಅನ್ಕೋಬೇಡಿ. ಏನನ್ನು ಬೇಜಾರಾದ್ರೆ ಸಾರಿ. ಇದೆ 2 ಹೋಳು ಪಪ್ಪಾಯ ತಿಂದಿದ್ದೀನಿ ಗೆಣಸು ಬೇಯಿಸ್ಕೊತ. ಈಗ ಗೆಣಸು ತಿಂದು ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಮಡಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನು ಲೈಕ್ ಮಾಡಿ, ಆಂಟಿನ ಎಂಕರೇಜ್ ಮಾಡಿ. ಏನಂತೀರಾ? ನಾನೇನು ತಿಂತೀನೋ ಅದನ್ನು ಕೊಡ್ತೀನಿ, ನಿಮಗೆ ತೋರಿಸ್ತೀನಿ. ಆಯಿತಾ? ಸುಡ್ತಾ ಇದೆ ಇದನ್ನು ನೋಡಿ. ಯಾವ ಥರ ಬಂದರೆ ಉಪ್ಪು ಹಾಕಿದರೆ ಈ ಥರ ಬರುತ್ತೆ. ಸುಮ್ಮನೆ ಹಂಗೆ ನೀರಲ್ಲಿ ಬೇಯಿಸ್ತಾರಲ್ಲ, ಹಂಗೆ ಚೆನ್ನಾಗಿರಲ್ಲ. ಏನೋ ಒಂದು ಹಿಂಗೆ ನನಗೆ ಇವಾಗ ಅರ್ಜೆಂಟ್ ಅಂತೇಳಿ ನಾನು ನೀರು ಚಿಂಕರಿಸಿ ಬೇಯಿಸಿದ್ದೀನಿ. ಇಲ್ಲ ಅಂದರೆ ಕಟ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆ ಇರ್ತೈತಲ್ಲ, ಅವೇ ಮೇಲೆ ಬೇಯಿಸಿದ್ರೆ ಇನ್ನೂ ಭಾಳ ಸ್ವೀಟ್ ಇರ್ತದೆ. ಅವೇ ಮೇಲೆ ಬೇಯಿಸ್ಬೇಕು. ಇದ್ರದ್ದು ಪೌಷ್ಟಿಕಾಂಶ ಎಲ್ಲಿ ಹೊರಗಡೆ ಹೋಗಲ್ಲ, ಇದರಲ್ಲೇ ಇರುತ್ತೆ. ಹಿಂಗೆ ನೀರಲ್ಲಿ ಬೇಯಿಸಿದ್ರೆ ಒಂದು ಸ್ವಲ್ಪ ನೀರು ಚೆಲ್ತೀವಲ್ಲ, ಪೌಷ್ಟಿಕಾಂಶ ಎಲ್ಲ ಹೋಗಿಬಿಡ್ತದೆ ಹೊರಗಡೆ ಅಂತೇಳಿ. ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಜ್ಜಿ ಇವರೆಲ್ಲ ಇದೇ ಥರನೇ ಮಾಡೋರು. ಅದಕ್ಕೋಸ್ಕರ ನಾವು ಇದೇ ಥರನೇ ಕಲ್ತಿದ್ದೀವಿ. ಇವಾಗ ನಿಮಗೆ ಕಲೀಲಿಲ್ದವ್ರಿಗೆ, ತಿನ್ನಲಿಲ್ದವ್ರಿಗೆ, ನಿಮಗೆ ಹುಡುಗರಿಗೆ ನಾನು ಇದೇ ಥರನೇ ತೋರಿಸ್ತಿದ್ದೀನಿ. ಕಲ್ತ್ಕೊಳ್ಳಿ. ಒಳ್ಳೇದು ಹೇಳ್ಕೊಟ್ರೆ ಯಾರು ಹೇಳಿದ್ರೇನು, ದೊಡ್ಡವ್ರು ಹೇಳಿದ್ರೇನು, ಚಿಕ್ಕವ್ರು ಹೇಳಿದ್ರೇನು, ನಿಮಗೆ ತಿಳಿದಿದ್ದು ನೀವು ಹೇಳಿದ್ರಿ ಒಳ್ಳೆ ಪೌಷ್ಟಿಕಾಂಶ ಅಂದರೆ ನಾನು ಅದನ್ನು ಮಾಡಿ ತಿಂತೀನಿ. ಏನಂತೀರ? ಅದು ನೋಡಿ ಸಿಪ್ಪಿ ಈಜಿಯಾಗಿ ಬಂತು, ಸುಡ್ತಾ ಇದೆ, ತಿನ್ಬೋದು. ಇಲ್ಲ ಹಿಂಗೆ ಬೇಯಿಸ್ಕೊಂಡು ಉಪ್ಪು ಹಾಕಲಿಲ್ಲಂಗೆ ಬೇಯಿಸ್ಕೊಂಡು ಇದರಲ್ಲಿ ಸಕ್ಕರೆ, ಹಾಲು, ತುಪ್ಪ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿ ತಿನ್ಬೋದು. ಏನಂತೀರಾ? ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮರಿಬೇಡಿ.